ಕೆಜಿ ಕೊಡೋದಕ್ಕೆ ಬೇಕಾದಷ್ಟು ಕಂಪ್ನಿ ಉಟ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೋಟಿ ಕೋಟಿ ಥ್ಯಾಂಕ್ಸ್ಗಳನ್ನು ಹೇಳಬೇಕು. ಸುಮಾರು ದಿನಗಳ ಕಳೆದು ನಾನು ವಿಡಿಯೋ ಮಾಡಿದೆ, ಹಾಗೆ ಬಿಟ್ಟಿದ್ದೆ. ಅದಕ್ಕೆ ಒಂದು ಕಾರಣ ಇದೆ. ಈ ವಿಡಿಯೋ ಮಾಡೋಕ್ಕೂ ಕಾರಣ ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನನಗೆ ಯೂಟ್ಯೂಬ್ನಲ್ಲಿ ಫಸ್ಟ್ ಪೇಮೆಂಟ್ ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಆ ಫಸ್ಟ್ ಪೇಮೆಂಟಿಂದ ನಾನೇನು ಮಾಡಿದ್ದೀನಿ ಅಂತಂದರೆ, ವಿಡಿಯೋ ಇಷ್ಟು ದಿನ ಏನಕ್ಕೆ ನಾನು ವಿಡಿಯೋ ಮಾಡಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನಂತಂದರೆ, ನನ್ನ ಮೊಬೈಲ್ ಹಾಳಾಗಿತ್ತು. ಇಷ್ಟು ದಿನ ನಾನೇನು ಯೂಟ್ಯೂಬಲ್ಲಿ ವಿಡಿಯೋ ಬಿಟ್ಟಿದ್ದೆ ಅದೆಲ್ಲ ಮೊಬೈಲಿಂದ ರೆಕಾರ್ಡ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೆ. ಬಟ್ ಆ ಮೊಬೈಲು ಹಾಳಾಗೋಗಿತ್ತು, ಅಂದರೆ ಕೆಳಗಡೆ ಬಿದ್ದು ಕ್ಯಾಮ್ರಾ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಯೂಟ್ಯೂಬ್ನಿಂದ ಕಳೆದ ತಿಂಗಳ ನನಗೇನು ಡಾಲರ್ ರೂಪದಿಂದ ಬಂದಿತ್ತು, ಆ ಡಾಲರ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನನ್ನ ಅಕೌಂಟಿಗೆ ಆ್ಯಡ್ ಮಾಡಿದರು. ಸೊ ಆ ದುಡ್ಡಿಂದ ಇನ್ನಷ್ಟು ದುಡ್ಡು ಹಾಕಿ ನಾನು ಯೂಟ್ಯೂಬ್ಗೋಸ್ಕರ ಅಂತೇಳಿ ನಿಮ್ಮೆಲ್ಲರಿಗೋಸ್ಕರ ನಾನೊಂದು ಕ್ಯಾಮ್ರಾನ ಪರ್ಚೇಸ್ ಮಾಡಿದೆ. ಅದುವೇ DJI Action 5 Pro ಕ್ಯಾಮ್ರಾನ ನಾನು ಅಡ್ವೆಂಚರ್ ಕಾಂಬೋ ತೊಗೊಂಡೆ. ಯಾಕಂದರೆ ಅದರಲ್ಲಿ ಆ್ಯಕ್ಸಸರೀಸ್ ಎಲ್ಲ ತುಂಬ ಚೆನ್ನಾಗಿ ಇದ್ದವು. ಹಾಗಾಗಿ ನಾನು DJI Osmo Action 5 Pro ಅಡ್ವೆಂಚರ್ ಕಾಂಬೋ ತೊಗೊಂಡೆ. ಸೊ ನಿಮ್ಮೆಲ್ಲರ ಪ್ರೀತಿ ಸ್ನೇಹದಿಂದ ನಾನು ಈ ಕ್ಯಾಮ್ರಾನ ತೊಗೋಬೇಕಾಗಿ ಬಂತು. ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ರಿವ್ಯೂಸ್ ಹೇಳಬೇಕು ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಕೇಳಿದ್ದೆ, ಬಟ್ ನೋಡಿದ್ದೆ. ಈಗ ನನ್ನ ಕೈಯಿಂದನೇ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ತುಂಬ ಸಖತ್ತಾಗಿರೋಂಥ ಫ್ಯೂಚರ್ಸ್ ಇದ್ದಾವೆ, ಒಳ್ಳೆಯ ರೆಸಲ್ಯೂಷನಲ್ಲಿ ರೆಕಾರ್ಡ್ ಆಗುತ್ತೆ ಕೂಡ. ಸೊ ಇದಕ್ಕೆಲ್ಲ ಕಾರಣ ನೀವು ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾನು ಈ ಕ್ಯಾಮ್ರಾ ತೊಗೋಬೇಕಾಗಿ ಬಂತು. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋಣ ಅಂತ. ಈಗ ನಾನು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಜೋಳ ಬಿತ್ತನೆ ಮಾಡಿದ್ದೆ, ಅದ್ರ ಬಗ್ಗೆ ವಿಡಿಯೋ ಕೊಟ್ಟಿದ್ದೀನಿ. ಆಮೇಲೆ ಗೊಬ್ಬರ ಕೊಟ್ಟೆ, ಅದ್ರ ಬಗ್ಗೆ ವಿಡಿಯೋ ಕೊಟ್ಟಿದ್ದೀನಿ. ಸ್ಪ್ರೇ ಮಾಡಿದೆ, ಅದ್ರ ಬಗ್ಗೆ ವಿಡಿಯೋ ಕೊಟ್ಟಿದ್ದೀನಿ. ಇವಾಗ ಕಟಾವಿನ ಹಂತಕ್ಕೆ ಬಂದು ಕಟಾವಾಗಿದೆ. ಅಂದರೆ ಜೋಳ ಏನು ಹೈಟೆಕ್ ಜೋಳ ಮುಂಗಾರು ಬಿತ್ತನೆ ಮಾಡಿದ್ದೆ 2025 ಮುಂಗಾರು ಜೋಳನ. ಸೊ ಆ ಜೋಳ ಕಟಾವಾಗಿದೆ. ಆ ಕಟಾವಾಗಿರೋ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮೊದಲ ವಿಡಿಯೋ ಅಂತ ಹೇಳ್ತಿದ್ದೀನಿ ನನ್ನ DJI ಕ್ಯಾಮ್ರಾದಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಆ ಜೋಳ ಕಟಾವು ಮಾಹಿತಿ ಕೊಡ್ತಾಯಿದ್ದೀನಿ. ಡೇ 1 ಹಿಡಿದು ಇವತ್ತಿನವರೆಗೆ ಏನೇನು ಮಾಡಿದೆ, ಇವತ್ತು ಕಟಾವು ಮಾಡಿಸ್ತಾ ಇದ್ದೀನಿ, ಹೆಂಗೆ ಏನು ಅಂತ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಬನ್ನಿ. ಸೊ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಕಂಪ್ಲೀಟ್ ಜೋಳದ ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ಬಿತ್ತನೆ ಮಾಡಿದವಾಗಿಂದ ಹಿಡಿದು ಇವತ್ತು ಕಟಾವು ಮಾಡೋ ತನಕ ನಾನು ಏನೇನು ಮಾಡಿದೆ ಅನ್ನೋದನ್ನು ವಿಡಿಯೋ ಕೊಟ್ಟಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಇನ್ನಿಷ್ಟು ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ನನ್ನ ವೀಡಿಯೋನ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮುಂದಿನ ಹಂತಕ್ಕೆ ಹೋಗೋಣ ಅಂತ. ನಾನು 2026 ಹೈಬ್ರಿಡ್ ಜೋಳ ಹೈಟೆಕ್ 3210 ಜೋಳನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಿದ್ದೆ. ಅದು ಬಿತ್ತನೆ ಮಾಡೋ ವಿಡಿಯೋ ಕೂಡ ಕೊಟ್ಟಿದ್ದೆ. ನಾನು ಬಿತ್ತನೆ ಮಾಡಿರೋಂಥ ಸಮಯ ಬಂದುಬಿಟ್ಟು ಸೆಪ್ಟೆಂಬರ್ 2ನೇ ತಾರೀಕು ಜೋಳ ಬಿತ್ತನೆ ಮಾಡಿದ್ದೆ ನಾನು. ಅದಾದ ನಂತರ ಸೆಪ್ಟೆಂಬರ್ 21ನೇ ತಾರೀಕು ನಾನು ಎಡೆ ಕುಂಟೆ ಅಂತೀವಿ ನಾವು, ಚಿಕ್ಕುಂಟೆ ಅಂತಾರೆ, ಆ ಕುಂಟೆ ಹೊಡೆದೆ. ಅಂದರೆ ಬಿತ್ತನೆ ಮಾಡಿದ 19ನೇ ದಿನಕ್ಕೆ ನಾನು ಚಿಕ್ಕುಂಟೆ ಅಂತೀವಿ ನಾವು, ಎಡೆ ಕುಂಟೆನ ಹೊಡೆದೆ. ಅದಾದ ಸೆಪ್ಟೆಂಬರ್ 22ನೇ ತಾರೀಕಿಗೆ ನಾನು ಫಸ್ಟ್ ಗೊಬ್ಬರ ಹಾಕ್ತೀನಿ. ಬಿತ್ತನೆ ಮಾಡಿದ 20ನೇ ದಿನಕ್ಕೆ ಫಸ್ಟ್ ಗೊಬ್ಬರ ಹಾಕ್ತೀನಿ. 1 ಎಕರೆಗೆ 1 ಚೀಲ DAP, 19 1 ಚೀಲ ಯೂರಿಯಾ. ಇದರ ಮಾಹಿತಿ ಕೂಡ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಅದನ್ನು ನೋಡ್ಬೋದು. ಬಿತ್ತನೆ ಮಾಡಿದ 20ನೇ ದಿನಕ್ಕೆ ನಾನು ಸೆಪ್ಟೆಂಬರ್ 22ನೇ ತಾರೀಕಿಗೆ ಫಸ್ಟ್ ಗೊಬ್ಬರ ಕೊಡ್ತೀನಿ. ಅದಾದ ನಂತರ ಅಕ್ಟೋಬರ್ 2ನೇ ತಾರೀಕಿಗೆ ನಾನು ಫಸ್ಟ್ ಸ್ಪ್ರೇ ಕೊಡ್ತೀನಿ. ಅಂದರೆ ಸೈನಿಕ ಹುಳುಗಳ ಬಾಧೆ ಇರುತ್ತೆ, ಆವಾಗ ಫಸ್ಟ್ ಸ್ಪ್ರೇ ಕೊಡ್ತೀನಿ. ಅಂದರೆ ಬಿತ್ತನೆ ಮಾಡಿದ 30ನೇ ದಿನಕ್ಕೆ ನಾನು ಫಸ್ಟ್ ಎಣ್ಣೆನ ಕೊಡ್ತೀನಿ. ಓಕೆ. ಅದಾದ ನಂತರ ಅಕ್ಟೋಬರ್ 25ನೇ ತಾರೀಕಿಗೆ ನಾನು 2ನೇ ಗೊಬ್ಬರ ಕೊಡ್ತೀನಿ. ಅಂದರೆ ಬಿತ್ತನೆ ಮಾಡಿದ 55ನೇ ದಿನಕ್ಕೆ ನಾನು 2ನೇ ಗೊಬ್ಬರ ಕೊಡ್ತೀನಿ. ಅದು 1 ಚೀಲ ಯೂರಿಯಾ, 1 ಚೀಲ 26 ಅರ್ಧ ಚೀಲ ಪೊಟ್ಯಾಶ್. ಇದರಂತೆ ನಾನು ಬಿತ್ತನೆ ಮಾಡಿದ 55ನೇ ದಿನಕ್ಕೆ 2ನೇ ಗೊಬ್ಬರ ಕೊಡ್ತೀನಿ.
ಅಕ್ಟೋಬರ್ 25ನೇ ತಾರೀಕಿಗೆ. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ನಿಮಗೆ ಕೊಟ್ಟಿದ್ದೀನಿ ಕೂಡ. ಸೊ ಅದಾದಮೇಲೆ ನವಂಬರ್ 14ನೇ ತಾರೀಕಿಗೆ ನಾನು ಸ್ಪ್ರೇ ಕೊಡ್ತೀನಿ, 2ನೇ ಸ್ಪ್ರೇ ಕೊಡ್ತೀನಿ. ಅಂದರೆ ಬಿತ್ತನೆ ಮಾಡಿದ 2 ತಿಂಗಳ 12ನೇ ದಿನಕ್ಕೆ, ಅಂದರೆ 42 ದಿನಕ್ಕೆ ನಾನು 2ನೇ ಸ್ಪ್ರೇ ಮಾಡ್ತೀನಿ. ಆ ಸ್ಪ್ರೇ ಏನಕ್ಕೆ ಅಂತಂದರೆ ಜಿಗಿ ಮತ್ತು ಹುಳಕ್ಕೆ ಸ್ಪ್ರೇ ಮಾಡ್ತೀನಿ. ಅದು ಡ್ರೋನ್ ಸಹಾಯದಿಂದ ಸ್ಪ್ರೇ ಮಾಡ್ತೀನಿ. ಅದರ ವಿಡಿಯೋ ಕೂಡ ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಸೊ ಈ ವರ್ಷ 2026ರಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಗಿರೋದ್ರಿಂದ ಏನಂತಂದರೆ ನೀರು ಬಿಡೋಂಥ ಸಂದರ್ಭ ಕಡಿಮೆ ಬಂತು. ಹಾಗಾಗಿ ನಾನು ಈ ಬೆಳೆ ಕಂಪ್ಲೀಟ್ ಮಾಡೋದ್ರೊಳಗಡೆ 2 ಸಾರಿ ನೀರು ಬಿಟ್ಟಿದ್ದೀನಿ, ಕಾಲುವೆ ನೀರು. ಇನ್ನು ಮಿಕ್ಕಿದ್ದೆಲ್ಲ ಮಳೆಯಿಂದ ಕವರ್ ಆಗಿದೆ. ಸೊ ಮಳೆ ನಿಂತಾದ್ಮೇಲೆ 2 ಸಾರಿ ನಾನು ಜೋಳಕ್ಕೆ ನೀರು ಬಿಟ್ಟಿದ್ದೀನಿ. ಸೊ ಇವಾಗ ಏನಪ್ಪ ಅಂತಂದರೆ ಜನವರಿ 12ನೇ ತಾರೀಕಿಗೆ ನಾನು ಜೋಳ ಕಟಾವು ಮಾಡಿಸಿದ್ದೀನಿ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಬಿತ್ತನೆ ಮಾಡಿದ್ದೀನಿ, ಜನವರಿ 12ನೇ ತಾರೀಕು ಕಟಾವು ಮಾಡಿದ್ದೀನಿ. ಅಂದರೆ ಅಲ್ಲಿಗೆ 3 ತಿಂಗಳ 10 ದಿನಕ್ಕೆ ನನ್ನ ಜೋಳ ಕಟಾವಿಗೆ ಬಂತು ಅಂತ ಹೇಳ್ಬೋದು. ಅಂದರೆ 100 ಡೇಸ್ ಕರೆಕ್ಟಾಗಿ 100ನೇ ದಿನಕ್ಕೆ ನಾನು ಜೋಳನ ಕಟಾವು ಮಾಡ್ತೀನಿ. ಬಿತ್ತನೆ ಮಾಡಿದ ದಿನದಿಂದ ಹಿಡಿದು ಕಟಾವು ಮಾಡಿದ ದಿನಕ್ಕೆ 100ನೇ ದಿನಕ್ಕೆ ನನ್ನ ಜೋಳ ಕಟಾವಾಗುತ್ತೆ. ಅಲ್ಲಿವರೆಗೆ ನಾನು ಮಾಡಿರೋ ಖರ್ಚು ವೆಚ್ಚ ಎಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಏನೇನು ಖರ್ಚು ಮಾಡಿದೆ, ಎಷ್ಟೆಷ್ಟು ಖರ್ಚು ಮಾಡಿದೆ, ಆಮೇಲೆ ಮುಂದೆ ಏನು ಪ್ರೋಸೆಸ್ ಇದೆ ಅಂತೇಳಿ. ಸೊ ಇವಾಗ ಕಟಾವಿನ ಹಂತಕ್ಕೆ ಬಂತು ಅಂತಂದರೆ ಲೇಬರ್ಗಿಂದ ನಾನು ಕಟಾವು ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ಲೇಬರ್ನಿಂದ ಕಟಾವು ಮಾಡಿಸೋಕ್ಕೆ ನಮ್ಮಲ್ಲಿ ಒಂದು 2-3 ಥರ ಆಪ್ಷನ್ಸ್ಗಳಿದೆ. ಒಂದು ಎಕರೆಗೆ ಇಷ್ಟು ಅಂತೇಳಿ ಗುತ್ತಿಗೆ ಕೊಡ್ತೀವಿ, ಕಂಪ್ಲೀಟ್ ಜೋಳ ಕಟಾವು ಮಾಡಿ ಮಿಷಿನ್ಗೆ ಹಾಕಿ ಕೊಡಲಿಕ್ಕೆ. ಇನ್ನೂ ಒಂದು ಜೋಳಕ್ಕೆ ಕೊಡ್ತಾರೆ, ಅಂದರೆ ರೊಕ್ಕ ತೊಗೊಳ್ಳಲ್ಲ, ಜೋಳ ಕೊಡಬೇಕು 1 ಎಕರೆಗೆ ಇಷ್ಟು ಅಂತ. ಇನ್ನೂ ಒಂದು ಲೇಬರ್ ಕಡೆಯಿಂದ ಕೂಲಿ ಇಟ್ಟು ಕಟಾವು ಮಾಡಿಸ್ತಾರೆ, ಅಂದರೆ ರೊಕ್ಕನೂ ಕೊಡಲ್ಲ, ಜೋಳನೂ ಕೊಡಲ್ಲ, ಲೇಬರ್ ಡೈಲಿ ಕೂಲಿ ಇಟ್ಟು ಕಟಾವು ಮಾಡಿಸ್ಬೋದು. ಅದು ಒಂದು ಪ್ರೋಸೆಸ್ ಇದೆ. ಅದೆಲ್ಲ ಬಿಡ್ತು ಅಂತಂದರೆ ಮೆಷಿನಿಂದ ಹಾರ್ವೆಸ್ಟಿಂಗ್ ಮಾಡಿಸ್ಬೋದು. ಬಟ್ ಅಷ್ಟೇನು ಒಳ್ಳೇದಲ್ಲ ಮೆಷಿನಿಂದ ಕಟ್ ಮಾಡ್ಸೋಕ್ಕೆ. ಯಾಕಂತಂದರೆ ಈ ಥರ ಎಲೆ ಎಲ್ಲ ಗ್ರೀನ್ ಇದ್ದಾಗ ಎಲೆ ಆಮೇಲೆ ಜಿಗಿ ಬಂದಿದ್ರೆ ಆಮೇಲೆ ಬಿದ್ದಿದ್ರೆ ಮಿಷನ್ನಿಂದ ಕಟ್ಟಿಂಗ್ ಆಗೋದು ಕಷ್ಟ ಆಗುತ್ತೆ, ಜೋಳ ಎಲ್ಲ ಹಾಳಾಗೋಗುತ್ತೆ. ಹಾಗಾಗಿ ಮಿಷನ್ ಕಟ್ಟಿಂಗು ಸ್ವಲ್ಪ ಕಷ್ಟ. ಸೊ ಇದರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಏನಂತಂದರೆ ಒಟ್ಟು ಗುತ್ತಿಗೆ ಕೊಟ್ಟಿರೋದು ಕಾಂಟ್ರಾಕ್ಟು ಲೇಬರ್ಗೆ. ಅಂದರೆ 1 ಎಕರೆಗೆ ನಾನು 6,500 ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೀನಿ. ಅಂದರೆ ಅವರು ಈ ಥರ ಇರೋಂಥ ಗಿಡಗಳನ್ನ ಕಟ್ ಮಾಡಿ ನೆಲಕ್ಕೆ ಕೆಡುತ್ತಾರೆ, ಬಿಡ್ತಾರೆ. ಅಲ್ಲಿಂದ ಒಂದು 15-20 ದಿನ ಡ್ರೈ ಆದಮೇಲೆ ತನೆ ಕಟ್ ಮಾಡ್ಕೊತಾರೆ. ಇಲ್ಲೇನು ಕೆಳಗೆ ಹಾಕಿದ್ದೀವಲ್ಲ ಇದನ್ನ ತಗೊಂಡು ತನೆ ಮಾತ್ರ ಕಟ್ ಮಾಡ್ಕೊತಾರೆ. ಈ ಥರ ತೆನೆ ಕಟ್ ಮಾಡಿಕೊಂಡು ಒಂದು ಕಡೆ ಒಟ್ಟು ಹಾಕ್ತಾರೆ. ಅದಾದಮೇಲೆ ಮಷಿನ್ಗೆ ಹಾಕಿ ಕೊಡಬೇಕು. ಅದಕ್ಕೆ 6,500 ರೂಪಾಯಿ ನಾನು ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. ಸೊ ಇವಾಗೆಲ್ಲ ಕಟಾವು ಮಾಡಿ ಬಿಟ್ಟಿದ್ದಾರೆ. ಜನವರಿ 12ನೇ ತಾರೀಕಿನಿಂದನೇ ಕಟಾವಾಗಿದೆ. ಸೊ ಆವಾಗ ನಾನು ನನ್ನ ಮೊಬೈಲಿಂದ ಬರೀ 1 ನಿಮಿಷ 1.5 ನಿಮಿಷ ಮಾತ್ರ ರೆಕಾರ್ಡ್ ಆಗ್ತಿತ್ತು ವಿಡಿಯೋ. ಅದರಿಂದ ಸಣ್ಣ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ DJI ಕ್ಯಾಮ್ರಾ ಬಂದವಾಗಿಂದ ನಾನು ಅದರಲ್ಲಿ ಕೂಡ ಈ ಕ್ಲಿಪ್ಗಳನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊಬೈಲಿಂದ ಮಾಡಿರೋಂಥವು. ಸೊ ಏನಂತಂದರೆ ಇವಾಗ ಜೋಳ 100ನೇ ದಿನಕ್ಕೆ ಜೋಳ ಕಟಾವಾಗಿದೆ. ಇನ್ನು ಮುಂದಿನ ಪ್ರೋಸೆಸ್ ಏನಂತಂದು ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಬಿಡ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಇನ್ನೊಂದು ಕೂಡ ನಾನು ಪ್ರಾಮಿಸ್ ಮಾಡ್ಲಿಕ್ಕೆ ಬಯಸ್ತೀನಿ. ಇವಾಗ ಒಳ್ಳೆ ಕ್ಯಾಮ್ರಾ ಬಂದಿದೆ, ಇದನ್ನು ಒಳ್ಳೆ ಬಳಸ್ಕೋಬೇಕು ಒಳ್ಳೆಯದಾಗಿ ಅಂತಂದರೆ ನಾನು ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ವೀಡಿಯೋ ಬಿಡ್ತಾನೆ ಇರ್ತೀನಿ. ವೀಡಿಯೋಗಳನ್ನ ನೀವು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವೀಡಿಯೋಗಳನ್ನ ಬಿಡ್ತೀನಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನು, ಜೋಳದ್ದು ಎಷ್ಟು ಎಕರೆಗೆ ಎಷ್ಟು ಕ್ವಿಂಟಲ್ ಬಂತು, ಎಷ್ಟು ಖರ್ಚಾಯಿತು, ಆಮೇಲೆ ಜೋಳ ಖರೀದಿ ಕೇಂದ್ರ ಕೂಡ ಸ್ಟಾರ್ಟ್ ಆಗಿದೆ. ಅಲ್ಲಿ ಕೂಡ ತಂಬು ಆ್ಯಕ್ಟಿವೇಶನ್ ಮಾಡಿ ಬಂದಿದ್ದೀವಿ ನಾವು. ಸೊ ಇನ್ನು ಖರೀದಿ ಮಾಡಬೇಕು. ಅಲ್ಲಿ 3,700 ರೂಪಾಯಿ ಇದೆ ರೇಟು. ಸೊ ಅಲ್ಲಿಗೆ ಎಷ್ಟು ಕ್ವಿಂಟಲ್ ಬಂತು, ಎಕರೆಗೆ ಎಷ್ಟು ಇಳುವರಿ ಬಂತು, ಎಷ್ಟು ಲಾಭ ಆಯಿತು, ಏನು ನಷ್ಟ ಏನಾಯಿತು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ನಾನು ನಿಮಗೆ ಮಾತು ಕೊಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.